ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಪ್ರತಿ ವರ್ಷ ನಾವು ಇದರಿಂದ ನಿಮಗೆ ಸಾಲವನ್ನು ಸೌಲಭ್ಯ ಮಾಡಲಾಗುತ್ತದಲ್ಲ. ಸೊ ಈ ಸ್ಕೀಮಲ್ಲಿ ನಿಮಗೆ ಇವಾಗ ಸೇವಾ ಸಿಂಧು ತಂತ್ರಾಂಶದ ಮುಖಾಂತರ ಮಾತ್ರ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಫಲಾನುಭವಿಗಳು ಕೃಷಿ ಅವಲಂಬಿತ ಚಟುವಟಿಕೆ, ಸೊ ವ್ಯಾಪಾರ, ಕೈಗಾರಿಕೆ, ಸಾರಿಗೆ ಮತ್ತು ಸೇವಾ ವಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಗರಿಷ್ಠ 2 ಲಕ್ಷದವರೆಗೂ ನಿಮಗೂ ಇಲ್ಲಿ ಸಾಲವನ್ನು ನೀಡಲಾಗುತ್ತೆ. ಅದರಲ್ಲಿ 1 ಲಕ್ಷಗಳವರೆಗಿನ ಸಾಲದಲ್ಲಿ 20% ಅಂದರೆ ಗರಿಷ್ಠ 20,000ಗಳ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ. ಹಾಗೂ 1 ಲಕ್ಷದಿಂದ 2 ಲಕ್ಷದವರೆಗೆ 15% ಕನಿಷ್ಠ 20,000ಗಳವರೆಗೆ ಗರಿಷ್ಠ 30,000 ಸಹಾಯಧನ ಉಳಿಕೆ ಮತ್ತು 4% ಬಡ್ಡಿ ದರದಲ್ಲಿ ನಿಗಮದಿಂದ ನೇರವಾಗಿ ಸಾಲ ಸೌಲಭ್ಯ ಪಡೆಯಲು ಬಯಸುವವರು ಹಿಂದುಳಿದ ವರ್ಗಗಳ ಈ ಸ್ಕೀಮಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನಿಮಗೆ ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 55 ವರ್ಷ. ಸೊ ಹೊಲಿಗೆ ಯಂತ್ರ ವಿತರಣೆ ಕೂಡ ಬಡ ಕುಟುಂಬದವರಿಗೆ ವಿತರಿಸಲಾಗುತ್ತದೆ. ಸೊ ಇದಕ್ಕೆ ನಿಮಗೆ ಪಟ್ಟಣ ಪ್ರದೇಶದಲ್ಲಿದ್ದರೆ 1,20,000 ನಿಮಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇಷ್ಟಿರಬೇಕು. ಆಮೇಲೆ ಗ್ರಾಮಾಂತರ ಪ್ರದೇಶಗಳಲ್ಲಿರೋರಿಗೆ 98,000 ಇನ್ಕಮ್ ಇರಬೇಕು ವಾರ್ಷಿಕ ಅಂತ ಇಲ್ಲಿ ತೋರಿಸಲಾಗಿದೆ. ಅದೇ ಥರ ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಮೇಲೆ ಸವಿತಾ, ಮಡಿವಾಳ, ಅಲೆಮಾರಿ 2A, 3A ಮತ್ತು 3Bನಲ್ಲಿ ಉಳಿದ ಸಮುದಾಯಗಳವರೆಗೂ ಕೂಡ ಅನ್ವಯವಾಗುತ್ತದೆ. ಸೊ ಇದರ ಲಾಭವನ್ನು ನೀವು ಪಡ್ಕೊಳ್ಬಹುದು. ಅದೇ ಥರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮಗೆ ಬ್ಯಾಂಕ್ ಖಾತೆ ಪಾಸ್ಬುಕ್ಕಲ್ಲಿ ಎಲ್ಲ ಕಡೆಯಲ್ಲೂ ನೀವು ಆನ್ಲೈನಲ್ಲಿ ಸಲ್ಲಿಸುವಾಗ ಹೆಸರು ಎಲ್ಲದರಲ್ಲೂ ಹೊಂದಾಣಿಕೆಯಾಗಬೇಕು ಅಂತಲೂ ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ. ಸೊ ಆ ಥರನೇ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ಥರ ಎಲ್ಲನೂ ಹೊಂದಾಣಿಕೆ ಆಗುವಂತೆ ಅರ್ಜಿನಲ್ಲಿನೂ ಕೂಡ ಸಲ್ಲಿಸುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಕರೆಕ್ಟಾಗಿ ಸಲ್ಲಿಸಿ ಆನ್ಲೈನಲ್ಲಿ ಸಲ್ಲಿಸುವಾಗ. ಅದೇ ಥರ ನಿಮಗೆ ಇಲ್ಲಿ ತಿಳಿಸಿದ್ದಾರೆ ಸೇವಾ ಸಿಂಧು ಅನ್ನೋ ಪೋರ್ಟಲ್ಗೆ ಅಲ್ಲಿಂದನೇ ನೀವು ಆನ್ಲೈನ್ನ ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕ 1 ಮತ್ತು ಸೇವಾ ಸಿಂಧು .karnataka.government.in ಮುಖಾಂತರ ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1ಗಳಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇದರಲ್ಲಿ ನಿಮಗೆ ಸರ್ಕಾರಿ ಯೋಜನೆಗಳು, ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನೀಡಲಾಗ್ತದೆ. ಸೊ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ಮಾತ್ರ ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಸರ್ಕಾರಿ ಉದ್ಯೋಗಗಳು, ಸರ್ಕಾರಿ ಯೋಜನೆಗಳ ಬಗ್ಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ ಈ ಚಾನಲಲ್ಲಿ ನಿಮಗೆ ಮಾಹಿತಿ ಸಿಗ್ತಾನೆ ಇರುತ್ತೆ. ಸಂಪೂರ್ಣ ಮ್ಯಾಕ್ಸಿಮಮ್ ಶೇರ್ ಮಾಡಿ.